ಜಾಗತಿಕವಾಗಿ ಏರುತ್ತಿರುವ ತಾಪಮಾನ, ಬದಲಾಗುತ್ತಿರುವ ಹವಾಮಾನ, ಪರಿಸರ ಮಾಲಿನ್ಯ, ಕೈಗಾರಿಕೀಕರಣ, ನಗರೀಕರಣ, ಅರಣ್ಯನಾಶ, ಸಾಗರ ಮಾಲಿನ್ಯದಂತಹ ಕಾರಣಗಳಿಂದ ಪರಿಸರ ದಿನೇ ದಿನೇ ನಾಶವಾಗುತ್ತಿದೆ. ಪರಿಸರವನ್ನು ಇಂತಹ ಸಮಸ್ಯೆಗಳಿಂದ ರಕ್ಷಿಸುವ ಸಲುವಾಗಿ ಹಾಗೂ ಪರಿಸರ ನಾಶದಿಂದಾಗುವ ಪರಿಣಾಮದ ಬಗ್ಗೆ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಸಲುವಾಗಿ ಪ್ರತಿ ವರ್ಷ 5ರಂದು ವಿಶ್ವ ಪರಿಸರ ದಿನವನ್ನು ಭಾರತ ಸೇರಿದಂತೆ ವಿಶ್ವದಾದ್ಯಂತ ಆಚರಿಸಲಾಗುತ್ತಿದೆ. 1972ರಲ್ಲಿ ವಿಶ್ವಸಂಸ್ಥೆಯ ಘೋಷಣೆಯ ನಂತರ 1973 ಜೂನ್ 5ರಿಂದ ಪ್ರತಿ ವರ್ಷ ಈ ದಿನವನ್ನು ವಿಶ್ವ ಪರಿಸರ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ನಾವು ಉಸಿರಾಡುವ ಗಾಳಿ, ಸೇವಿಸುವ ಆಹಾರ, ಕುಡಿಯುವ ನೀರು ಎಲ್ಲವೂ ನಮಗೆ ದೊರೆಯುವುದು ಪರಿಸರದಿಂದಲೇ. ಆದರೆ ಅಭಿವೃದ್ಧಿಯ ನೆಪದಲ್ಲಿ ಮಾನವ ಕೈಗೊಳ್ಳುತ್ತಿರುವ ಕಾರ್ಯಗಳು ಪರಿಸರವನ್ನು ಮಾಲಿನ್ಯದತ್ತ ದೂಡುತ್ತಿದೆ. ಇದರಿಂದ ನಮಗೆ ದೊರೆಯುವ ಗಾಳಿ, ಆಹಾರ, ನೀರು ಎಲ್ಲವೂ ಮಾಲಿನ್ಯಯುಕ್ತವಾಗಿದೆ. ಆದ್ದರಿಂದ ಪರಿಸರವನ್ನು ಉಳಿಸುವ ಯೋಚನೆ ಒಂದೇ ದಿನಕ್ಕೆ ಸೀಮಿತಗೊಂಡರೆ ಅದು ಕೇವಲ ಆಚರಣೆಯಾಗುತ್ತದಷ್ಟೇ. ಆ ಯೋಚನೆಗಳನ್ನೇ ನಿತ್ಯವೂ ಅಳವಡಿಸಿದಾಗ ಪರಿಸರವನ್ನು ಸುಂದರ, ಶುದ್ಧ ಪರಿಸರವನ್ನಾಗಿ ಪರಿವರ್ತಿಸಲು ಸಹಾಯವಾಗುತ್ತದೆ. ಕೃಷಿ ಪರಿಸರಕ್ಕೆ ಪೂರಕವಾಗಿರುವ ಒಂದು ಮುಖ್ಯ ಚಟುವಟಿಕೆ ಮತ್ತು ಮಾನವನ ಮುಖ್ಯ ಕಸುಬು. ಕೃಷಿಯಲ್ಲಿ ಅತಿ ಹೆಚ್ಚಿನ ರಾಸಾಯನಿಕ ಬಳಕೆಯಿಂದಲೂ ಪರಿಸರವು ಹಾನಿಗೊಳಪಡುತ್ತಿದೆ. ಇದನ್ನು ತಡೆಯುವ ನಿಟ್ಟಿನಲ್ಲಿ ಅನೇಕ ರೈತರು ಸಾವಯವ ಕೃಷಿಯೆಡೆ ಮುಖ ಮಾಡಿದ್ದಾರೆ. ಸಾವಯವ ಕೃಷಿ ವಿಷಮುಕ್ತ ಆಹಾರವನ್ನು ಒದಗಿಸುವುದಲ್ಲದೆ ಜೀವ ವೈವಿಧ್ಯತೆಗೂ ಸಹಕಾರಿಯಾಗುತ್ತದೆ. ನಗರೀಕರಣ ಹೆಚ್ಚಾದಂತೆ ಅರಣ್ಯನಾಶವೂ ಅಧಿಕವಾಗುತ್ತಿದೆ. ಇದರಿಂದ ಅರಣ್ಯದಲ್ಲಿ ಕಂಡ ಕೇಳರಿಯದ ಅವೆಷ್ಟೋ ಜೀವಿಗಳು ಬೆಳಕಿಗೆ ಬರುವ ಮುನ್ನವೇ ಕತ್ತಲಿಗೆ ಸರಿದು ಹೋಗಿವೆ. ಮೊದಲೇ ತಿಳಿಸಿದಂತೆ ಪ್ರತಿಯೊಂದು ಜೀವಿಯೂ ಒಂದಕ್ಕೊಂದು ಅವಲಂಬಿತವಾಗಿರುವುದರಿಂದ ಅವುಗಳ ರಕ್ಷಣೆ ನಮ್ಮೆಲ್ಲರ ಕರ್ತವ್ಯ. ಇದನ್ನು ಅರಿತ ಅದೆಷ್ಟೋ ಮಂದಿ ಅರಣ್ಯ ಉಳಿಸುವುದಕ್ಕಾಗಿ ಹೋರಾಡಿದ್ದಾರೆ, ಶ್ರಮಿಸಿದ್ದಾರೆ. ಮಕ್ಕಳಿಲ್ಲದ ಪರಿಸರ ಪ್ರೇಮಿ ಸಾಲು ಮರದ ತಿಮ್ಮಕ್ಕ ಸಸಿಗಳನ್ನು ನೆಟ್ಟು ನೀರೆರೆದು ಮಕ್ಕಳಂತೆ ಪೋಷಿಸಿ ಸಾವಿರಾರು ಮರಗಳನ್ನು ಬೆಳೆಸಿದ್ದಾರೆ. ಶಾಲಾ ಮಕ್ಕಳು, ಪರಿಸರ ಪ್ರೇಮಿಗಳು, ಸ್ವಯಂ ಸೇವಾಕರ್ತರು ಸಹ ಪ್ರತಿ ವರ್ಷ ಬೀಜದ ಉಂಡೆಗಳನ್ನು ತಯಾರಿಸಿ ನೆಟ್ಟು ಅರಣ್ಯ ಬೆಳೆಸುವತ್ತ ಶ್ರಮಿಸುತ್ತಿದ್ದಾರೆ. ಸಿಹಿ ಉಂಡೆಗಳನ್ನು ಇಷ್ಟಪಡುವ ಮಕ್ಕಳು ಈ ಬೀಜ ತುಂಡಿಯನ್ನು ತಯಾರಿಸುವುದನ್ನು ಇಷ್ಟಪಡುತ್ತಾರೆ. ಮಕ್ಕಳ ಈ ಸಕಾರಾತ್ಮಕ ಬೆಳವಣಿಗೆ ಎಲ್ಲರಿಗೂ ಸ್ಫೂರ್ತಿ ತುಂಬುತ್ತದೆ. ಬೀಜ ತುಂಡಿಯನ್ನು ಸ್ವತಃ ಮಕ್ಕಳೇ ಕೆಲವೆಡೆ ತಯಾರಿಸುತ್ತಾರೆ. ಸಂಗ್ರಹಿಸಿದ ಬೀಜಗಳನ್ನು ಮಣ್ಣಿನ ಉಂಡೆಯಲ್ಲಿಟ್ಟು ಒಣಗಿಸಿ ಖಾಲಿ ಅರಣ್ಯದ ಸ್ಥಳಗಳಿಗೆ ತೆರಳಿ ನೆಟ್ಟು ಬರುತ್ತಾರೆ. ಇಲ್ಲವೇ ಪ್ರಯಾಣದ ಸಂದರ್ಭದಲ್ಲಿ ಖಾಲಿ ಸ್ಥಳಕ್ಕೆ ಬಿಸಾಡಿದರೆ ಸಸಿ ತನಗೆ ತಾನೇ ಬೆಳೆದುಕೊಳ್ಳುತ್ತದೆ. ವಿಶ್ವ ಪರಿಸರ ದಿನಾಚರಣೆ ನಾವು ನಮ್ಮ ಪರಿಸರದ ಬಗ್ಗೆ ತಿಳಿಯುವ ಹಾಗೂ ಅದರ ಸಂರಕ್ಷಣೆಯ ಬಗ್ಗೆಯೂ ಆಲೋಚಿಸಬೇಕಾದ ಒಂದು ಮಹತ್ವದ ದಿನ. ಪ್ರಸ್ತುತ ಜಗತ್ತಿನಲ್ಲಿ ಆಧುನಿಕತೆ, ನಗರೀಕರಣ, ಕೈಗಾರೀಕರಣ, ವಿಜ್ಞಾನ, ತಂತ್ರಜ್ಞಾನ ಅಭಿವೃದ್ಧಿ ಎಂಬ 10 ಹಲವು ಕಾರಣಗಳಿಂದ ಇಂದು ಪರಿಸರಕ್ಕೆ ತೀವ್ರ ಧಕ್ಕೆಯುಂಟಾಗಿದೆ. ಪರಿಸರವನ್ನು ರಕ್ಷಿಸುವ, ಸಂರಕ್ಷಿಸುವ ಕರ್ತವ್ಯ ಪ್ರತಿಯೊಬ್ಬರದ್ದೂ ಆಗಿದೆ. ಈ ಕರ್ತವ್ಯವನ್ನು ನಮ್ಮೆಲ್ಲರಿಗೂ ನೆನಪಿಸುವ ಮಹತ್ವದ ಉದ್ದೇಶ ಕೂಡ ಈ ಪರಿಸರ ದಿನಾಚರಣೆಯಲ್ಲಿ ಅಡಗಿದೆ.